ಎಲ್ಲಾ ತರದ ಸ್ಯಾರಿ, ಕುರ್ತಾ, ಲೆಹೆಂಗಾಸ್ ಈ ತರದ ಎಲ್ಲಾ ಮೆಟೀರಿಯಲ್ಸ್ ಮೇಲೂ ನೀವು ಎಂಬ್ರಾಯ್ಡ್ರಿ ವರ್ಕ್ ನ ಮಾಡ್ಬೋದು. ಚಿಕ್ಕ ಮಕ್ಕಳಿಂದ ಹಿಡಿದು ವಯೋಮಿತರು ಅಂದ್ರೆ 60-70 ವರ್ಷದವರು ಸಹ ಈ ಉದ್ಯೋಗನ ಶುರು ಮಾಡ್ಬೇಕು ಅನ್ನೋರಿಗೆ ಒಂದು ಅವಕಾಶ ಇದೆ. ಇದ್ರಲ್ಲಿ ಏನಂದ್ರೆ ನಿಮ್ಗೆ 12 ನೀಡಲ್ ಇರುತ್ತೆ. ನೀವು 12 ಕಲರ್ ಥ್ರೆಡ್ ಹಾಕೋಬಹುದು. ನಿಮ್ಗೆ 3000 ಡಿಸೈನ್ ನಾವೇ ಪ್ರೊವೈಡ್ ಮಾಡ್ತೀವಿ. ನೀವು ಮನೇಲೆ ಕೂತು 3,000-4,000 ರೂಪಾಯಿ ತನಕ ದುಡಿಬಹುದು. ಆಶ್ಚರ್ಯ ಆಯ್ತಾ? ಎಸ್, ಎಲ್ಲ ಹೆಣ್ಮಕ್ಳಿಗೂ ಬಟ್ಟೆ ಅಂದ್ರೆ ತುಂಬಾನೇ ಇಷ್ಟ. ಆ ಬಟ್ಟೆ ಮೇಲ್ಗಡೆ ಕ್ಯೂಟ್ ಆಗಿರೋ ಎಂಬ್ರಾಯ್ಡ್ರೀಸ್ ಇದೆ ಅಂದ್ರೆ ಇನ್ನೂ ಇಷ್ಟ. ಇವತ್ತು ನಾವು ಬಂದಿರೋ ಜಾಗದಲ್ಲಿ ನೀವು ಎಂಬ್ರಾಯ್ಡ್ರಿನೂ ಕಲಿಬಹುದು, ಜೊತೆಗೆ ಬಿಸ್ನೆಸ್ ಕೂಡ ಮಾಡ್ಬೋದು. ಬನ್ನಿ ನಮ್ಮ ಜೊತೆ. ಸೊ ಇವಾಗ ಈ ಮಿಷಿನ್ ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ ತಿಳ್ಕೊಳ್ಳೋಣ. ಯಾವ ರೀತಿ ಕೆಲಸ ಮಾಡುತ್ತೆ ಈ ಮಿಷಿನ್? ಓಕೆ ಮ್ಯಾಮ್, ನಾನು ತಿಳಿಸ್ಕೊಡ್ತೀನಿ ಮ್ಯಾಮ್. ಇದು ಸಿಂಗಲ್ ಹೆಡ್ ಮಷೀನು. ಇದು R3V 70 ಮಾಡೆಲ್ ಮಷೀನು ಮ್ಯಾಮ್. ಇದ್ರಲ್ಲಿ ಏನಂದ್ರೆ ನಿಮಗೆ 12 ನೀಡಲ್ ಇರುತ್ತೆ. ನೀವು 12 ಕಲರ್ ಥ್ರೆಡ್ ಹಾಕೋಬಹುದು. ಇದ್ರ ಫ್ರೇಮ್ ಸೈಜ್ ಎಷ್ಟು ಬರುತ್ತೆ ಅಂದ್ರೆ ನಿಮಗೆ 20x32 ಇಂಚಸ್ ಫ್ರೇಮ್ ಬರುತ್ತೆ. ಮತ್ತೆ ಇದು ನಿಮಗೆ ಮಾನಿಟರ್ ಡಿಸ್ಪ್ಲೇ 10 ಇಂಚಸ್ ಬರುತ್ತೆ. ಏನಂದ್ರೆ ಮಾನಿಟರ್ ಡಿಸ್ಪ್ಲೇಲೆ ಆಲ್ಮೋಸ್ಟ್ ಎಲ್ಲ ಇರೋದು. ಇದು ಯಾವ ತರ ಅಂದ್ರೆ ನೀವು ನಾರ್ಮಲ್ ಫೋನ್ ಯೂಸ್ ಮಾಡ್ತಿರಲ್ಲ ಅಷ್ಟು ಕೂಡ ಇದು ಕಷ್ಟ ಆಗಲ್ಲ. ಇದರಲ್ಲಿ ಇರೋದೇ 4 ಆಪ್ಷನ್ ಅಷ್ಟೇ. ನಿಮಗೆ ಫಸ್ಟ್ನೇ ಆಪ್ಷನ್ ಇರುತ್ತೆ ಡಿಸೈನ್ ಸೆಲೆಕ್ಟ್ ಮಾಡೋದಿರುತ್ತೆ. ಸೆಕೆಂಡ್ ಆಪ್ಷನ್ ಏನಂದ್ರೆ ನಿಮಗೆ ಯಾವ ಪ್ಲೇಸಿಗೆ ಬೇಕಂತ ನೀವು ಡಿಸೈನ್ನೇ ರೊಟೇಟ್ ಮಾಡ್ಬೋದು. ನಿಮಗೆ 3ನೇ ಆಪ್ಷನ್ನು ಕಲರ್ ಸೆಲೆಕ್ಷನ್ ಇರುತ್ತೆ. 4ನೇ ಆಪ್ಷನ್ನು ಯಾವ ಪ್ಲೇಸಿಗೆ ಬೇಕಂತ ಅಂದರೆ ನೀವು ಫ್ರೇಮ್ನ ಮೂವ್ ಮಾಡ್ಕೋಬೋದು. ಇದೆಲ್ಲ ಆದಮೇಲೆ ನೀವು ಸೆಟ್ ಆನ್ ಮಾಡಿದ್ರೆ ನಿಮಗೆ ಡಿಸೈನ್ ರನ್ ಆಗುತ್ತೆ. ಇದು ಏನಾದ್ರು ಮಿಸ್ ಆಗಿ ಥ್ರೆಡ್ ಕಟ್ ಆದ್ರೂ ಕೂಡ ಆಟೋಮೆಟಿಕ್ ಸ್ಟಾಪ್ ಆಗುತ್ತೆ. ನಿಮಗೆ ಇದು ಗ್ರೀನ್ ಲೈಟ್ ಇರೋದು ರೆಡ್ ಲೈಟ್ ಬರುತ್ತೆ, ಮತ್ತೆ ಅದು ಬೀಟ್ ಸೌಂಡ್ ಮಾಡುತ್ತೆ. ಅವಾಗ ಬಂದು ನೀವು ಥ್ರೆಡ್ ಹಾಕ್ಬೋದು. ಮತ್ತೆ ಈಗ ಫುಲ್ ಡಿಸೈನ್ ಎಲ್ಲ ಕಂಪ್ಲೀಟ್ ಆಯ್ತು ಅಂದ್ರೂ ಕೂಡ ಆಟೋಮೆಟಿಕ್ ಸ್ಟಾಪ್ ಆಗುತ್ತೆ. ಯಾವ್ಯಾವ ರೀತಿ ಕ್ಲಾತ್ಸ್ ಗಳನ್ನ ನಾವು ಉಪಯೋಗಿಸಬಹುದು ಎಂಬ್ರಾಯ್ಡ್ರಿ ಮಾಡೋದಕ್ಕೆ? ಮ್ಯಾಮ್, ಇದರಲ್ಲಿ ನೀವು ಎಲ್ಲಾ ತರದ್ದು ಕ್ಲಾತ್ ಯೂಸ್ ಮಾಡಬಹುದು ಮ್ಯಾಮ್. ನೀವು ಜೀನ್ಸ್ ಆಗಿರ್ಬೋದು, ನೆಟೆಡ್ ಆಗಿರ್ಬೋದು, ವೆಲ್ವೆಟ್ ಆಗಿರ್ಬೋದು, ಆಲ್ಮೋಸ್ಟ್ ಎಲ್ಲಾ ತರದ್ದು ಕ್ಲಾತ್ ಮೇಲೂ ನೀವು ರನ್ ಮಾಡ್ಬೋದು. ಯಾವುದೇ ತರ ಬಟ್ಟೆ ಆದ್ರೂ ನಾವು ರನ್ ಮಾಡ್ಬೋದು. ಹೌದು. ಸೊ ನಾನು ಸ್ಟಾರ್ಟಿಂಗ್ ಹೇಳ್ದಾಗೆ ಹೋಮ್ ಮೇಕರ್ಸ್ ಗಳಿಗೆ ಬೆಸ್ಟ್ ಆಪ್ಷನ್ ಅಂತ ಮನೇಲಿ ಕುತ್ಕೊಂಡು ಕೆಲಸ ಮಾಡೋರಿಗೆ. ಒಂದು ದಿನಕ್ಕೆ ಈ ಒಂದು ಮಿಷಿನ್ ನ ಯೂಸ್ ಮಾಡಿ ಎಂಬ್ರಾಯ್ಡ್ರಿ ಮಾಡಿ ಎಲ್ಲಿವರೆಗೂ ಆನ್ ಮಾಡ್ಬೋದು? ಮ್ಯಾಮ್, ಇದು ಇವ್ರು ಏನಿಲ್ಲ ಅಂದ್ರೂ ಒಂದು ದಿನಕ್ಕೆ 3,000-4,000 ರೂಪಾಯಿ ದುಡಿಬಹುದು ಮ್ಯಾಮ್. ಏಕೆ ಅಂದ್ರೆ ಇದ್ರಲ್ಲಿ ನೀವು ಬರೀ ಬ್ಲೌಸ್ ಎಂಬ್ರಾಯ್ಡಿಂಗ್ ಅಷ್ಟೇ ಅಲ್ಲ, ಸ್ಯಾರಿ ಆಗಿರ್ಬೋದು, ಲೆಹಂಗಾ ಆಗಿರ್ಬೋದು, ಕುರ್ತೀಸ್ ಆಗಿರ್ಬೋದು, ಮತ್ತೆ ನೀವು ಆ ತರ ಫೋಟೋ ಎಂಬ್ರಾಯ್ಡಿಂಗ್ ಮಾಡ್ಬಿಟ್ಟು ಫೋಟೋ ಫ್ರೇಮ್ ಕೂಡ ಮಾಡಿಸ್ಬೋದು. ಮತ್ತೆ ಟಿ ಶರ್ಟಿಗೆಲ್ಲ ಲೋಗೋಸ್ ಕೂಡ ಮಾಡ್ಬೋದು ಮ್ಯಾಮ್. ಈಗ ಬಿಸ್ನೆಸ್ ಅಂತ ಬಂದಾಗ ಏನ್ ಇನ್ವೆಸ್ಟ್ ಮಾಡಿರ್ತೀವಿ ಆ ದುಡ್ಡನ್ನ ವಾಪಸ್ ತೆಗಿಬೇಕು. ಸೊ ಈ ಮಿಷಿನ್ ತಗೊಳ್ತಾರೆ ಮನೆಯಲ್ಲಿ, ಎಲೆಕ್ಟ್ರಿಸಿಟಿ ಬಿಲ್ ಹೇಗ್ ಬರುತ್ತೆ ಇದರಿಂದ? ಓಕೆ ಮ್ಯಾಮ್, ಏನಂದ್ರೆ ಇದು ನಿಮ್ಗೆ ಸಿಂಗಲ್ ಫೀಸ್ ಎಲ್ಲ ರನ್ ಆಗುತ್ತೆ. ನಿಮ್ಮನೆ ಟಿವಿ, ಫ್ರಿಜ್, ಫ್ಯಾನ್ ಯಾವ ತರನ ನಮ್ಮ ಮಷಿನ್ ಕೂಡ ಅಷ್ಟೇ. ಸೊ ಇವಾಗ ಮಿಷಿನ್ ಇದೆ, ಮಿಷಿನ್ ಜೊತೆ ಏನೇನೆಲ್ಲ ಸಿಗುತ್ತೆ ನಮಗೆ? ಓಕೆ, ನಾನು ತಿಳಿಸ್ಕೊಡ್ತೀನಿ ಮ್ಯಾಮ್. ನಿಮ್ಗೆ ಈ ಮಷಿನ್ ಜೊತೆ ಒಂದು UPS ಸಿಗುತ್ತೆ, ಕ್ಯಾನ್ವಾಸ್ ರೋಲ್ ಸಿಗುತ್ತೆ, 12 ಥ್ರೆಡ್, 2 ಜರಿ ಥ್ರೆಡ್, ಬಾಬಿನ್ ಕೋನು, ಬಾಬಿನ್ ವೆಲ್ಡಿಂಗ್ ಮಷೀನು, ಮತ್ತೆ ನಿಮಗೆ 3,000 ಡಿಸೈನ್ ಸಿಗುತ್ತೆ, 5 ಡಿಸೈನ್ ಕ್ಯಾಟ್ಲಾಗ್ ಬುಕ್ ಸಿಗುತ್ತೆ ಮ್ಯಾಮ್. ಅಂದ್ರೆ ನೀವು ಮಷಿನ್ ತಗೊಂಡಾಗ ಸ್ಟಾರ್ಟಿಂಗ್ ನೀವು ಶುರು ಮಾಡಕ್ಕೆ ಎಲ್ಲಾ ತರದ ಮೆಟೀರಿಯಲ್ ನಮ್ಮ ಕಡೆಯಿಂದಾನೇ ಪ್ರೊವೈಡ್ ಮಾಡ್ತೀವಿ ನಿಮ್ಗೆ. ನಾನು ಮಿಷಿನ್ ತಗೊಂಡೆ, ನಂಗೆ ಉಪಯೋಗಿಸಕ್ ಬರಲ್ಲ, ಏನ್ ಮಾಡ್ಬೋದು? ಮ್ಯಾಮ್, ನಮ್ಮ ಕಡೆಯಿಂದಾನೇ ಟ್ರೈನಿಂಗ್ ಇರುತ್ತಲ್ಲ ಮ್ಯಾಮ್. ನೀವು ಇಲ್ಲೇ ಬಂದು ಟ್ರೈನಿಂಗ್ ತಗೋತೀನಿ ಅಂದ್ರೆ 1 ವೀಕ್ ಫ್ರೀ ಟ್ರೈನಿಂಗ್ ಇರುತ್ತೆ. ದಿನಕ್ಕೆ 4 ಅವರ್ಸ್ ಇರುತ್ತೆ. ಇಲ್ಲ ನಾವೇ ನಿಮ್ಮ ಪ್ಲೇಸಿಗೆ ಬಂದು ಟ್ರೈನಿಂಗ್ ಕೊಡ್ತೀವಿ ಅಂದ್ರೆ 2 ಡೇಸ್ ಫುಲ್ ಡೇ ಟ್ರೈನಿಂಗ್ ಇರುತ್ತೆ ಮ್ಯಾಮ್. ಈ ಮಷಿನ್ ಯಾರು ಬೇಕಾದ್ರೂ ರನ್ ಮಾಡಬಹುದು ಮ್ಯಾಮ್. ಅಂದ್ರೆ ಓದಿರ್ಲೇಬೇಕು ಅಂತ ಏನಿಲ್ಲ. ಇವಾಗ ಆಲ್ಮೋಸ್ಟ್ ಎಲ್ಲರ ಹತ್ರನೂ ಸ್ಮಾರ್ಟ್ ಫೋನ್ ಇದ್ದೇ ಇರುತ್ತೆ. ಅದೇ ತರ ಇದು ಸ್ಮಾರ್ಟ್ ಫೋನ್ ಯೂಸ್ ಮಾಡ್ತೀವಲ್ಲ, ಅಷ್ಟು ಕೂಡ ಕಷ್ಟ ಆಗಲ್ಲ. ಸೊ ಇವಾಗ ಎಂಬ್ರಾಯ್ಡ್ರಿ ಮಿಷಿನ್ ನೋಡಾಯ್ತು, ಅದ್ರ ಫೀಚರ್ಸ್ ತಿಳ್ಕೊಂಡಾಯ್ತು. ಸ್ಯಾಂಪಲ್ಸ್ ಹೇಗಿದೆ ಎಂಬ್ರಾಯ್ಡ್ರಿ ಆಗಿರುವಂತದ್ದು ನೋಡೋಣ. ಸ್ಯಾಂಪಲ್ಸ್ ನ ತೋರಿಸ್ಬೋದಾ ನಮ್ಗೆ? ಓಕೆ ಮ್ಯಾಮ್, ನಾನು ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ ಮ್ಯಾಮ್, ಶಿವನ್ ದೇವರು ಎಲ್ಲಾ ತರದ್ದು ವರ್ಕ್ ಮಾಡ್ಕೋಬಹುದು ಮ್ಯಾಮ್ ನಾವು. ವೆರಿ ನೈಸ್. ಇಲ್ಲಿ ನೋಡಿ ಮ್ಯಾಮ್, ಇದೆಲ್ಲ ನಮ್ಮ ಮಷೀನಲ್ಲೇ ನಾವು ಮಾಡಿರೋದು. ಇದೇ ತರ ಎಷ್ಟು ಡಿಸೈನ್ಸ್ ಗಳು ಸಿಗುತ್ತೆ ನಮ್ಗೆ? ನಿಮಗೆ 3,000 ಡಿಸೈನ್ ನಾವೇ ಪ್ರೊವೈಡ್ ಮಾಡ್ತೀವಿ ಮ್ಯಾಮ್. ಸೊ ಇನ್ಬಿಲ್ಟ್ ಮಿಷಿನ್ ಎಲ್ಲ ನೀವು 3,000 ಕೊಡ್ತೀರಾ. ಸೊ ಒಂದು ಎಂಬ್ರಾಯ್ಡ್ರಿ ಮಿಷಿನ್ ನ ನೀವು ತಗೊಂಡ್ರೆ 3,000 ಡಿಸೈನ್ಸ್ ಗಳು ಒಂದೇ ಮಿಷಿನ್ ಅಲ್ಲಿ ಸಿಗುತ್ತೆ. ನಿಮ್ಗೆ ಯಾವ ತರ ಡಿಸೈನ್ಸ್ ಬೇಕು ಆ ತರ ಡಿಸೈನ್ಸ್ ನ ಮಾಡ್ಕೊಳ್ಬಹುದು. ಮಿರರ್ ವರ್ಕ್ ಎಲ್ಲ ಮಾಡ್ಕೋಬಹುದು ಮ್ಯಾಮ್ ನೀವು. ಇದು ಮಿರರ್ ವರ್ಕ್. ಮಿರರ್ ವರ್ಕ್? ಹೌದು. ಮಿರರ್ ವರ್ಕ್ ಅಂದ್ರೆ ಇಲ್ಲಿ ನೋಡಿ ಮ್ಯಾಮ್, ಮಿರರ್ ಮಿಷಿನ್ ಅಲ್ಲೇ ಮಿರರ್ಸ್ ವರ್ಕ್ ಕೂಡ ಅದು ನಾವು ತಿಳಿಸ್ಕೊಡ್ತೀವಿ ಮ್ಯಾಮ್ ಯಾವ ತರ ಅಂತ. ಅದಕ್ಕೂ ನೀವೇ ಟ್ರೈನಿಂಗ್ ಕೊಡ್ತೀರಾ? ವೆರಿ ನೈಸ್, ತುಂಬಾ ಚೆನ್ನಾಗಿದೆ. ಅಂಡ್
ಇವೆಲ್ಲ ಮ್ಯಾಮ್ ಏನಂದರೆ ನೀವು ನಮ್ಮಲ್ಲಿ ಮಷಿನ್ ತೊಗೊಂಡ್ರೆ ಇದೆಲ್ಲ ನಮ್ಮ ಕಡೆಯಿಂದನೇ ಫ್ರೀಯಾಗಿ ನಾವು ಪ್ರೊವೈಡ್ ಮಾಡ್ತೀವಿ. 12 ಥ್ರೆಡ್ ಸಿಗುತ್ತೆ ಮ್ಯಾಮ್. 12 ಥ್ರೆಡ್ಡು ಮತ್ತು ನಿಮಗೆ ಜರಿ ಥ್ರೆಡ್ ಆಗಿರ್ಬೋದು, ಬಾಬಿನ್ ಕೋನ್ ಆಗಿರ್ಬೋದು, ಬಾಬಿನ್ ಕೋನು ಮತ್ತು ಬಾಬಿನ್ ವೆಲ್ಡಿಂಗ್ ಮಷಿನ್ನು. ಇದು ಬಾಬಿನ್ ವೆಲ್ಡಿಂಗ್ ಮಷಿನ್ ಸಿಗುತ್ತೆ. ಮತ್ತು ನಿಮಗೆ 3000 ಡಿಸೈನ್ ಇರೋ ಪೆನ್ ಡ್ರೈವ್ ಕೂಡ ಸಿಗುತ್ತೆ ಮ್ಯಾಮ್. ನಾನು ನಿಮ್ಗೆ ಹೇಳಿದ್ನಲ್ಲ 3000 ಡಿಸೈನ್ ಕೊಡ್ತೀವಿ ಅಂತ ಇದೆ ಮ್ಯಾಮ್. 3000 ಡಿಸೈನ್ ಇರೋ ಪೆನ್ ಡ್ರೈವ್ ಸಿಗುತ್ತೆ. ಮತ್ತು 5 ಡಿಸೈನ್ ಕ್ಯಾಟ್ಲಾಗ್ ಬುಕ್ ಸಿಗುತ್ತೆ ಮ್ಯಾಮ್. ಈ ಥರ ಸೊ ನೋಡಿ, ಇಲ್ಲಿ ಇವರು ನಮಗೆ ಬೇಕಾಗಿರೋ ಥ್ರೆಡ್ಸ್ನ ಕೂಡ ಕೊಡ್ತಾರೆ, ಜೊತೆಗೆ ಒಂದು ವಾರಂಟಿ ಕೂಡ ಇದೆ 1 ಇಯರ್, ಜೊತೆಗೆ ಕ್ಯಾಟ್ಲಾಗ್ ಬುಕ್ಸ್ ಕೂಡ ಕೊಡ್ತಾರೆ ಯಾವ್ಯಾವ ಥರ ಡಿಸೈನ್ಸ್ ಇದೆ ಅಂತ. ನೀವು ಟಿ ಶರ್ಟ್ಗೆಲ್ಲ ಲೋಗೋಸ್ ಹಾಕೋಕ್ಕೆ ನಿಮಗೆ 5 ಫ್ರೇಮ್ ಸೆಟ್ ಕೂಡ ಸಿಗುತ್ತೆ ಮ್ಯಾಮ್. ಸೊ ಇವಾಗ ಲೋಗೋಸ್ ಎಲ್ಲ ಟ್ರೆಂಡಿಂಗ್, ಎಲ್ಲರಿಗೂ ಅವ್ರದ್ದೇ ಬ್ರ್ಯಾಂಡ್ ಬೇಕು ಅಂತ ಇರುತ್ತೆ. ಈ ಥರ ಸೆಟ್ಸ್ನ ಕೂಡ ಕೊಡ್ತಾರೆ ಅವರು ಲೋಗೋಸ್ ಹಾಕ್ಲಿಕ್ಕೆ. ನಿಮಗೆ ಟೂಲ್ ಕಿಟ್ ಕೂಡ ಸಿಗುತ್ತೆ. ಮತ್ತು ಈ ಥರ ಒಂದು ಕ್ಯಾನ್ವಾಸ್ ರೋಲ್ ಕೂಡ ಸಿಗುತ್ತೆ. ಮತ್ತು ಒಂದು UPS ಕೂಡ ಸಿಗುತ್ತೆ. ಮತ್ತು 1 ಇಯರ್ ಗ್ಯಾರಂಟಿ ಪ್ಲಸ್ ವಾರಂಟಿ ಇರೋ ವಾರಂಟಿ ಕಾರ್ಡ್ ಕೂಡ ಸಿಗುತ್ತೆ ಮ್ಯಾಮ್. ವಾರಂಟಿ ಸರ್ಟಿಫಿಕೇಶನ್. ಈ ಮೆಷಿನಲ್ಲಿ ನೀವು ಏನ್ ಅನ್ಕೊಂಡಿದ್ದೀರಾ, ಇದು 10 ಫೀಟ್ ಅಂದ್ರೆ ಮನೆಯಲ್ಲೇ ಕೂತ್ಕೊಂಡು ಮನೆಯಲ್ಲೇ ಇಟ್ಕೊಂಡು ನೀವು ಸಹ ಈ ಬಿಸ್ನೆಸ್ ನ ಶುರು ಮಾಡ್ಬೋದು. ಇದಕ್ಕಂತ ಸಪರೇಟ್ ಆಗಿ ಒಂದು ಶಾಪ್ ತೆಗಿಬೇಕು ಅನ್ನೋ ಅಥವಾ ಶಾಪ್ ಶುರು ಮಾಡ್ಬೇಕು ಅನ್ನೋ ಅವಶ್ಯಕತೆ ಬರೋದಿಲ್ಲ. ಮನೆಯಲ್ಲಿ ಇಟ್ಕೊಂಡು ನೀವು ಈ ಕೆಲಸನ ಆರಾಮಾಗಿ ಮಾಡ್ಬೋದು. ನಿಮ್ ಫ್ಯಾಮಿಲಿದೆ ಒಂದು ಎಂಬ್ರಾಯ್ಡ್ರಿ ವರ್ಕ್ ಮಾಡ್ಕೋಬೇಕು ಅಂದ್ರೆ ಸಹ ಮೆಷಿನ್ಸ್ ಅಲ್ಲಿ ಆಗತ್ತೆ. ಇದೆಲ್ಲ ಎಕ್ಸ್ಟ್ರಾ ನಿಮ್ಗೆ ನೀವು ಹೇಗೆಲ್ಲ ನಿಮ್ ಕ್ರಿಯೇಟಿವಿಟಿನ ಉಪಯೋಗಿಸ್ಕೋಬೇಕಂತ ಇದೀರೋ ಅದೆಲ್ಲವೂ ಈ ಮಿಷಿನ್ ಅಲ್ಲಿ ಪಾಸಿಬಲ್ ಇದೆ. ಇನ್ನು ಡಿವೈಸಸ್ ನಿಮ್ಗೆ ಸಣ್ಣ ಸಣ್ಣ ಬೀಡ್ಸ್ ಹಾಕೋಬಹುದು. ಆ ಮೂಲಕ ಸಹ ನೀವು ಇದರಲ್ಲಿ ಒಂದು ಹೊಸತನವನ್ನ ಕ್ರಿಯೇಟ್ ಮಾಡ್ಬೋದಾಗಿದೆ. ಇನ್ನು ನಿಮ್ಗೆ ಒಂದ್ ಕ್ವೆಶನ್ ಏನಂತಂದ್ರೆ, ಇದಕ್ಕೆ ಎಷ್ಟಪ್ಪ ಜಾಗ ಬೇಕಾಗತ್ತೆ, ಎಷ್ಟು ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ಆಗತ್ತೆ ಅನ್ನೋದೆಲ್ಲ ಕ್ವೆಶನ್ಸ್ ಇದೆ. ನಿಮಗೆ 10x10 ಫೀಟ್ ರೂಮ್ ಅಲ್ಲಿ ಸಹ ಇದನ್ನ ಪ್ಲೇಸ್ ಮಾಡಿ ವರ್ಕ್ ಮಾಡ್ಬೋದು. ಇನ್ನು ಎಲೆಕ್ಟ್ರಿಸಿಟಿ ಬಂತು ಅಂತ ಬಂದ್ರೆ ನಿಮಗೆ ನಾರ್ಮಲ್ ನಿಮ್ಮ ಮನೆಯಲ್ಲಿ TV ಅಥವಾ ಫ್ರಿಡ್ಜ್ ಏನ್ ಕನ್ಸಂಪ್ಷನ್ ಆಗುತ್ತೋ ಅದೇ ಕನ್ಸಂಪ್ಷನ್ ಈ ಮೆಷಿನ್ ಪವರ್ ಸೇಮು. ಮತ್ತೆ 3 ಪಿನ್ ನಲ್ಲೇ ನೀವು ವರ್ಕ್ ಮಾಡ್ಬೋದು. AH ಅವಶ್ಯಕತೆ ಇಲ್ಲ. ನಿಮಗೆ ಅನುಕೂಲ ಆಗ್ಲಿ ಅಂತ ಅನ್ನೋದಕ್ಕೋಸ್ಕರ ನಿಮ್ಗೆ ಒಂದು UPS ಸಹ ನಾವು ಇದನ್ನ ನಿಮ್ಗೆ ಪ್ರೊವೈಡ್ ಮಾಡ್ತಾ ಇದೀವಿ. ಸೊ ಪವರ್ ಬ್ಯಾಕಪ್ ಅದು ನಿಮ್ಗೆ ಕೆಲವು ಟೈಮ್ ನಿಮ್ಗೆ ಅದು ನಿಮ್ಗೆ ಪವರ್ ಇಲ್ಲ ಅನ್ನೋರಿಗೆ ಇಲ್ಲ ಅಂದಾಗ ನೀವು ಅದನ್ನ ಉಪಯೋಗಿಸ್ಕೋಬಹುದು. ಇದನ್ನ ನೀವು ಹೇಗೆ ಖರೀದಿ ಮಾಡಬೇಕು ಅನ್ನೋದಂತ ಆದ್ರೆ ನಿಮ್ಗೆ ಬ್ಯಾಂಕ್ ಲೋನ್ಸ್ ಮುಖಾಂತರ ಖರೀದಿ ಮಾಡ್ಬೋದು. ಅದರಲ್ಲಿ ನಿಮ್ಗೆ ಗೌರ್ಮೆಂಟ್ ಕಡೆಯಿಂದ ಸಬ್ಸಿಡೀಸ್ ಲೋನ್ ಸಹ ನಿಮ್ಗೆ ಸಿಗತ್ತೆ. ಅದನ್ನ ನೀವು ಅಪ್ರೋಚ್ ಮಾಡಬೇಕು ನಿಮ್ಮ ಬ್ಯಾಂಕ್ ಅಲ್ಲಿ. ಅದು ಹೇಗೆ ಅಪ್ರೋಚ್ ಮಾಡೋದು ಅನ್ನೋದನ್ನ ನಮ್ಗೆ ನೀವು ಕಾಲ್ ಮಾಡಿದಾಗ ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ ಅದು ಹೇಗೆಲ್ಲ ನೀವು ಅಪ್ರೋಚ್ ಮಾಡ್ಬೋದು ಅಂತ ಹೇಳಿ. ನಮ್ ಕಂಪನಿ ಕಡೆಯಿಂದನೂ ನಿಮ್ಗೆ ಲೋನ್ ಫೆಸಿಲಿಟಿ ಇದೆ. 0 ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಇದೆ. ಅಂದ್ರೆ ಯಾವುದೇ ತರದ ಬಡ್ಡಿ ಇಲ್ದರ ನಿಮಗೆ EMI ಬೇಸ್ ಅಲ್ಲಿ ನಿಮ್ಗೆ ಈ ಮೆಷಿನ್ ನ ಖರೀದಿ ಮಾಡೋದು ಹೇಗೆ ಅಂತಾನು ತಿಳಿಸ್ಕೊಡ್ತೀವಿ. ಬ್ಯಾಂಕ್ ಲೋನ್ಸ್ ಬೇರೆ ಇರತ್ತೆ. ದಯವಿಟ್ಟು ಈ ಎರಡೂನು ಮಿಕ್ಸ್ ಮಾಡ್ಕೋಬೇಡಿ. ಬ್ಯಾಂಕ್ ಲೋನ್ ಕಂಪ್ಲೀಟ್ ಆಗಿ ನೀವೇ ಮಾಡಿಸ್ಕೋಬೇಕಾಗತ್ತೆ. ನಿಮ್ಮ ಬ್ಯಾಂಕ್ ಅಲ್ಲಿ ನೀವು ಅಪ್ರೋಚ್ ಮಾಡ್ಬೇಕಾಗತ್ತೆ. ನಮ್ ಕಂಪನಿ ಕಡೆಯಿಂದ ನಿಮ್ಗೆ 0 ಅಂದ್ರೆ ಯಾವುದೇ ತರದ ಬಡ್ಡಿ ಇಲ್ದರ ಸಾಲ ಬೇಕು ಅನ್ನೋದಾದ್ರೆ ಅದು ನಮ್ ಕಂಪನಿ ಕಡೆಯಿಂದ ಪ್ರೊವೈಡ್ ಮಾಡ್ತೀವಿ. ಇದಕ್ಕೆ ನೀವು ಕೆಳಗಡೆ ಸ್ಕ್ರಾಲ್ ಆಗ್ತಿರೋ ನಂಬರ್ಸ್ಗೆ ಡಯಲ್ ಮಾಡಿದ್ರೇನೆ ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗೋದು. ಇನ್ನು ನಮ್ ಲೊಕೇಶನ್ ಬಂದು ನಿಮ್ಗೆ ಬ್ಯಾಂಗ್ಳೂರು ಮಡಿವಾಳ ಹತ್ರ ಇದೆ. ಮಡಿವಾಳ ಪೊಲೀಸ್ ಸ್ಟೇಷನ್ ಹತ್ರ. ಅಲ್ಲಿ ಬಂದು ನೀವು ಡಯಲ್ ಮಾಡಿದ್ರು ಇಟ್ ಇಸ್ ವಾಕಬಲ್ ಡಿಸ್ಟೆನ್ಸ್. ನಾವು ನಿಮ್ಗೆ ಹೆಲ್ಪ್ ಮಾಡ್ತೀವಿ ಹೇಗ್ ಬರ್ಬೇಕಂತ. ಒಂದ್ಸತಿ ಯೋಚನೆ ಮಾಡಿ ಇದರಲ್ಲಿ ನಾನು ಏನ್ ಮಾಡ್ಬೋದು ಅಂತ. ಇದು ನಿಮ್ಗೆ ನಿಜವಾಗ್ಲೂ ಆಗತ್ತಾ ಇಲ್ವಾ ಅನ್ನೋದು ಸೆಕೆಂಡ್ರಿ ಕ್ವೆಶನ್. ಬಟ್ ನೀವು ಪ್ರಯತ್ನವಂತೂ ಮಾಡ್ಬೋದಲ್ವಾ ಒಂದ್ಸತಿ ಅನ್ನೋದು ನನ್ನ ಅನಿಸಿಕೆ.